ನೆಲಮಂಗಲದಲ್ಲೂ ಮಳೆಗೆ ಕಾಂಪೌಂಡ್ ಕುಸಿದು ದುರಂತ ಸಂಭವಿಸಿದೆ. ಕಾಂಪೌಂಡ್ ಕುಸಿದು ಸೆಕ್ಯೂರಿಟಿ ಶಂಕರ್ ತಲೆಗೆ ಗಂಭೀರ ಗಾಯಗಳಾಗಿದೆ. ನಾರಾಯಣ ಪಿಯು ವಸತಿ ಕಾಲೇಜು ಕಾಂಪೌಂಡ್ ಕುಸಿತ ಈ ಒಂದು ಪರಿಣಾಮದಿಂದಾಗಿ ಶಂಕರ್ ಗಾಯಗೊಂಡಿದ್ದಾರೆ. ನೆಲಮಂಗಲ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಪ್ರಾಣಾಪಾಯದಿಂದ ಪಾರಾಗಿರುವಂತಹ ನೂರಾರು ವಿದ್ಯಾರ್ಥಿಗಳು, ಆ ಸಂದರ್ಭದಲ್ಲಿ ನೂರಾರು ವಿದ್ಯಾರ್ಥಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಧಾರಾಕಾರವಾದಂತಹ ಮಳೆಯಿಂದಾಗಿ ಈ ರೀತಿ ಗೋಡೆ ಕುಸಿತು, ಈ ರೀತಿ ಅವಘಡ ಸಂಭವಿಸಿದೆ. ಕಾಂಪೌಂಡ್ ಕುಸಿದು ಸೆಕ್ಯೂರಿಟಿ ಶಂಕರ್ ಅವರ ತಲೆಗೆ ಗಂಭೀರವಾದಂತಹ ಗಾಯ ಆಗಿರುವಂಥದ್ದು. ನಾರಾಯಣಪುರ ಪಿಯು ವಸತಿ ಕಾಲೇಜು ಕಾಂಪೌಂಡ್ ಕುಸಿತವಾಗಿದೆ. ನೋಡಿ, ಹಳೆ ಕಾಲದ್ದಿರ್ಬೋದು ಅಥವಾ ಶಿಥಿಲ ವ್ಯವಸ್ಥೆಗೊಂಡಿರ್ಬೋದು. ಧಾರಾಕಾರವಾದಂತಹ ಮಳೆಗೆ ಕಾಂಪೌಂಡ್ ಕುಸಿದು ಶಂಕರ್ ಸೆಕ್ಯೂರಿಟಿ ಕೆಲಸವನ್ನು ಮಾಡ್ತಿದ್ದಂತಹ ಶಂಕರ್ ಅವರ ತಲೆಗೆ ಗಂಭೀರ ಗಾಯಗಳಾಗಿದೆ. ಸದ್ಯದ ಮಟ್ಟಿಗೆ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸೊ ಈ ರೀತಿಯಾದಂತಹ ಧಾರಾಕಾರವಾದಂತಹ ಮಳೆ ಸಂಭವಿಸಿದಂತಹ ಸಂದರ್ಭದಲ್ಲಿ ಅವಾಂತರಗಳು, ಅವಘಡಗಳು ಸಂಭವಿಸ್ತಾ ಇರುತ್ತೆ. ಆದಷ್ಟು ಎಚ್ಚರಿಕೆಯಲ್ಲಿರಬೇಕು. ಒಂದು ಗೋಡೆ ಬಹುಶಃ ಶಿಥಿಲ ವ್ಯವಸ್ಥೆಗೊಂಡಿರಬೇಕು ಅಂತ ಕಾಣಿಸುತ್ತೆ. ಮಳೆಯ ಏಟಿಗೆ ಅದು ತಡ್ಕೊಂಡಿಲ್ಲ, ಗೋಡೆ ಕುಸಿದಿದೆ. ಶಂಕರ್ ಎನ್ನುವಂತಹ ಸೆಕ್ಯೂರಿಟಿ ಗಾರ್ಡ್ ವ್ಯಕ್ತಿಗೆ ತಲೆಗೆ ಗಂಭೀರವಾದಂತಹ ಪೆಟ್ಟಾಗಿದೆ. ಆದರೆ ಸದ್ಯಕ್ಕೆ ನೂರಾರು ವಿದ್ಯಾರ್ಥಿಗಳು ಈ ಒಂದು ದುರಂತದಿಂದ ಪಾರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ನೆಲಮಂಗಲದ ನಾರಾಯಣ ಪಿಯು ವಸತಿ ಕಾಲೇಜು ಕಾಂಪೌಂಡ್ ಕುಸಿತಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಪೌಂಡ್ ಕುಸಿದಿದೆ. ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸಹಿತ ಇದ್ದರು. ವಿದ್ಯಾರ್ಥಿಗಳಿಗೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಅಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಶಂಕರ್ ಅವರ ತಲೆಗೆ ಗಂಭೀರವಾದಂತಹ ಗಾಯಗಳಾಗಿದೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಮೇ ಬಿ ಆ ಒಂದು ಗೋಡೆ ಸಾಕಷ್ಟು ವರ್ಷದ ಹಳೆಯದಾಗಿರಬೇಕು ಅಂತ ಕಾಣಿಸುತ್ತೆ, ಶಿಥಿಲ ವ್ಯವಸ್ಥೆಗೊಂಡಿರಬೇಕು ಅಂತ ಕಾಣಿಸುತ್ತೆ. ದಿಢೀರನೇ ಗೋಡೆ ಕುಸಿತದಿಂದಾಗಿ ಈ ರೀತಿಯ ಅವಘಡವೊಂದು ಸಂಭವಿಸಿದೆ. ಸದ್ಯದ ಮಟ್ಟಿಗೆ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇದ್ದರು. ಆದರೆ ಯಾವ ವಿದ್ಯಾರ್ಥಿಗೂ ಕೂಡ ಏನೂ ಒಂದು ಹಾನಿ ಸಂಭವಿಸಿಲ್ಲ, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ ಶಂಕರ್ ಅವರ ತಲೆಗೆ ಮಾತ್ರ ಗಂಭೀರವಾದಂತಹ ಗಾಯ ಆಗಿದೆ. ಸೊ ಧಾರಾಕಾರವಾದಂತಹ ಮಳೆ ಬಂದಾಗ ಇಂತಹ ಗೋಡೆಗಳು ಕುಸಿತವಾಗುವುದನ್ನು ಇತ್ತೀಚೆಗೆ ನಾವು ಹೆಚ್ಚಾಗಿ ಗಮನಿಸ್ತಾ ಇದ್ದೀವಿ. ಅದು ಬೆಂಗಳೂರಿನಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಈ ರೀತಿಯ ಶಿಥಿಲ ವ್ಯವಸ್ಥೆಗೊಂಡಿರುವಂತಹ ಗೋಡೆಗಳು ಕುಸಿತವಾಗ್ತಾ ಇದೆ. ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು ಅಥವಾ ಇದರ ಓನರ್ ಯಾರಿರ್ತಾರೆ, ಆ ಒಂದು ಕಾಲೇಜಿನ ಮಾಲೀಕರು, ಅವರ ಯಾರೆಲ್ಲ ಅಧಿಕಾರಿಗಳಿರ್ತಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನೂ ಕೂಡ ನೋಡ್ಕೊಳ್ಬೇಕಾಗುತ್ತೆ. ಇಲ್ಲದೇ ಇದ್ದರೆ ಈ ರೀತಿಯ ಅವಾಂತರಗಳು, ಅವಘಡಗಳು ಸೃಷ್ಟಿಯಾಗ್ತಾನೇ ಇರುತ್ತೆ.